ತುಂಬ ಜನ ಹೇಳ್ತಾರೆ ಮನಿ ಪ್ಲ್ಯಾಂಟು ಮನೇಲಿದ್ರೆ ಒಳ್ಳೆಯದು. ಬಟ್ ನೀರಲ್ಲಿ ಬರಲ್ಲ, ಮಣ್ಣಿಗೆ ಹಾಕಿದ್ರೆ ಸ್ವಲ್ಪ ಬರುತ್ತೆ ಅಂತ. ನೀರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ವೀಕ್ಲಿ ಒನ್ಸು ನೀರು ಚೇಂಜ್ ಮಾಡಬೇಕು. ಮತ್ತು ಆ ಬೇರು ಎಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ತೊಳೆದ್ಬಿಟ್ಟು ಇಟ್ಟರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಇದು ಮನೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಕಿಚನಲ್ಲಿ ಇಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಕಿಚನ್ಗೆ ಒಂಥರ ಲುಕ್ ಕೊಡುತ್ತೆ. ನೋಡಿ, ನಾನು ಒಂದೊಂದು ಎಲೆ ಕಟ್ ಮಾಡಿ ಇಟ್ಟಿರೋದು, ಅದು ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡು ಚೆನ್ನಾಗಿ ಬರ್ತಿದೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಾನು ದೀಪು ಗೀತಕ್ಕ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೊರಗಡೆ ಹೋಗಬೇಕು ಅಂದರೆ ಬೇಗ ಬೇಗ ಕೆಲಸಗಳು, ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಏನಾದರೂ ಆಗಲಿ ಗಡಿಬಿಡಿಯಾಗಿ ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಬೇಕು. ಇಲ್ಲಾಂದರೆ ಆ ಕಡೆಯಿಂದ ಬಂದಾಗ ಮೂಡಿರಲ್ಲ ಮಾಡೋಕ್ಕೆ. ಈ ಸ್ಟ್ಯಾಂಡ್ನ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ನಿಮಗೇನಾದರೂ ಬೇಕು ಅಂತ ಅಂದರೆ ಲಿಂಕ್ನ ಬಯೋದಲ್ಲಿ ಹಾಕಿದ್ದೀನಿ, ಹೋಗಿ ಪರ್ಚೇಸ್ ಮಾಡಿ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಬಿಮಲ್ ಕಪ್ಪಗೂ ಒಂದು ನೆನಪಲ್ಲಿರಲಿ ಅಂದ್ಬಿಟ್ಟು ಈ ಥರ ಪ್ಲ್ಯಾಂಟ್ ಹಾಕಿದ್ದೀನಿ. ಆಂಟಿ ಒಂದು ಪುಟಾಣಿ ಪಾಟ್ ಕೊಟ್ಟಿದ್ರು, ನಂಗೆ ಗಿಡಗಳು ಇಷ್ಟ ಅಂತ. ಅವರೊಂದು ಗಿಡ ತಂದು ಕೊಟ್ಟಿದ್ದಾರೆ, ಅದನ್ನ ಹಾಕಿ ಒಳಗಡೆ ಇದನ್ನು ಇಟ್ಟಿದ್ದೀನಿ. ಅದಕ್ಕೆ ಯಾವುದಾದ್ರೂ ಒಂದು ಪ್ಲ್ಯಾಂಟ್ ಹಾಕಬೇಕು. ಸ್ನೇಕ್ ಪ್ಲ್ಯಾಂಟು ಆಕ್ಸಿಜನ್ ಕೊಡುತ್ತೆ, ನೈಟ್ ಟೈಮು ಅಂತ ಹೇಳ್ತಾರೆ. ಹಾಲಲ್ಲಿ ಈ ಥರ ಇಟ್ಟಿದ್ದೀನಿ. ತುಂಬಾ ಲುಕ್ಕು ಸಖತ್ತಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನು ಹೊರಗಡೆ ಹೋಗೋದು ಒಂದೇ ಬಾಕಿ ಇರೋದು. ಬೇಗ ಬೇಗ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಮನೆ ನೋಡೋಕ್ಕೆ ಖುಷಿ. ಈ ಥರ ಮನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೀಗೆ ಇರಬೇಕು ಅಂದರೆ ನನ್ನ ಮನೆಯವ್ರನ್ನ, ಮಕ್ಕಳನ್ನ ಆಚೆ ಇಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.